ನಮಸ್ಕಾರ ಸ್ನೇಹಿತರೆ, ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ರೈತ ಬಾಂಧವರೇ, ಇವತ್ತೊಂದು ಅಡಿಕೆ ಬೆಳೆಗಾರರಿಗೆ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಅಡಿಕೆ ರೇಟು ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ಈಗ ಒಂದು ಮುಂಗಾರು ಮಳೆ ಅಥವಾ ಒಂದು ಮಳೆ ಕೊರತೆಯಿಂದ ಅಡಿಕೆ ಗಿಡ ಸಂಪೂರ್ಣವಾಗಿ ನಾಶ ಆಗ್ತಾ ಇರೋದ್ರಿಂದ ಅಥವಾ ಹಿಂಗಾರು ಕಡಿಮೆ ಆಗ್ತಾ ಇರೋದ್ರಿಂದ ಅಡಿಕೆ ಹರಳು ಉದುರ್ತಾ ಇರೋದ್ರಿಂದ ಈ ಒಂದು ಕಾರಣದಿಂದ ಏನಾಗ್ತದೆ ಅಂದರೆ ಅಡಿಕೆ ಸ್ವಲ್ಪ ರೇಟ್ ಜಂಪ್ ಆಗ್ತಾ ಇದೆ. ಯಾಕಂದರೆ ಕಳೆದ ವರ್ಷ ಚೆನ್ನಾಗಿ ಬಂದಂಥ ಅಡಿಕೆನ ಕೆಲವೊಂದಿಷ್ಟು ರೈತರು ಹಾಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಂಥ ರೈತರಿಗೆ ಈಗ ಒಂದು ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಸೂಕ್ತವಾದ ಸಮಯ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಓವರಾಲ್ ಆಗಿ ಒಂದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಯಾವ ಥರ ಒಂದು ಅಡಿಕೆ ರೇಟ್ ಇದೆ ಅಂತೇಳಿ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗಾಗಿ ಬನ್ನಿ, ಈ ಒಂದು ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಈಗಿನ ಒಂದು ಮಾರ್ಕೆಟ್ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಶಿವಮೊಗ್ಗ ಅಡಿಕೆ ಮಾರ್ಕೆಟ್ ನೋಡ್ಕೊಂಬರೋಣ. ಶಿವಮೊಗ್ಗದಲ್ಲಿ ಏನಪ್ಪ ಅಂತಂದರೆ ಸರಕು ಅಡಿಕೆ 96,439 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದೆ ಅಂತ ಹೇಳ್ಬೋದು. ಹಾಗೆ ಬೆಟ್ಟೆ ಅಡಿಕೆ 63,199 ರೂಪಾಯಿ ಪ್ರತಿ ಕ್ವಿಂಟಲ್ಗಿದೆ. ಹಾಗೆ ರಾಶಿ ಅಡಿಕೆ 53,511 ರೂಪಾಯಿ ಪ್ರತಿ ಕ್ವಿಂಟಲ್ಗೆ. ಹಾಗೆ ಗೊರಬಲು 40,659 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಒಂದು ಶಿವಮೊಗ್ಗ ಡಿಸ್ಟಿಕಲ್ಲಿ ಬರುವಂಥ ಒಂದು ಅಡಿಕೆ ರೇಟ್ ಆಗಿದೆ. ಹಾಗಾಗಿ ಈಗ ತುಮಕೂರು ಮಾರುಕಟ್ಟೆ ನೋಡ್ಕೊಂಬರೋಣ ಸ್ನೇಹಿತರೆ. ತುಮಕೂರದಲ್ಲಿ 97,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಸರಕು ಅಡಿಕೆ ಇದೆ. ಹಾಗೆ ಬೆಟ್ಟೆ ಅಡಿಕೆ ನೋಡೋದಾದರೆ 64,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗಿದೆ. ಹಾಗೆ ರಾಶಿ ಅಡಿಕೆ ನೋಡೋದಾದರೆ 56,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ. ಹಾಗೆ ಗೊರಬಲು 42,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ಅಡಿಕೆ ಮಾರ್ಕೆಟ್ ಒಂದು ಆಗಿದೆ ಅಂತ ಹೇಳ್ಬೋದು. ಹಾಗೆ ಓವರಾಲ್ ಆಗಿ ಒಂದು ಕರ್ನಾಟಕ ನೋಡೋದಾದ ಸ್ನೇಹಿತರೆ, ಓವರಾಲ್ ಕರ್ನಾಟಕ ಉಡುಪಿ ಮಾರುಕಟ್ಟೆಯಲ್ಲಿ ಬೆಟ್ಟೆ ಅಡಿಕೆ 64,500 ರೂಪಾಯಿ ಇದೆ. ಹಾಗೆ ದಕ್ಷಿಣ ಕನ್ನಡ ರಾಶಿ ಅಡಿಕೆ 57,900 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಅಡಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಶಿವಮೊಗ್ಗದಲ್ಲಿ ಮಾರುಕಟ್ಟೆ ಸಾರಕ್ಕೂ ಅಡಿಕೆ 96,499 ರೂಪಾಯಿ. ಹಾಗೆ ತುಮಕೂರದಲ್ಲಿ ರಾಶಿ ಅಡಿಕೆ 54,006 ರೂಪಾಯಿ ಆಗಿದೆ. ಹಾಗೆ ಹಾಸನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪುಡಿ ಅಡಿಕೆ 13,000 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಚಿಕ್ಕಮಗಳೂರು ಮಾರುಕಟ್ಟೆ ಗೊರಬಲು ಅಡಿಕೆ ನೋಡೋದಾದ್ರೆ 41,000 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಕೊಡಗು ಡಿಸ್ಟಿಕಲ್ಲಿ ನೋಡೋದಾದರೆ ಕೊಡಗುಲ್ಲಿ ಒಂದು ಹಳೆಯ ಚಾಲಿ ಅಡಿಕೆ 44,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಗರಿಷ್ಠ ಬೆಲೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಬಳ್ಳಾರಿ ನೋಡೋದಾದರೆ ಬಳ್ಳಾರಿ ಮಾರುಕಟ್ಟೆಯಲ್ಲಿ ಹೊಸ ಚಾಲಿ 39,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಗರಿಷ್ಠ ಬೆಲೆ ಆಗಿದೆ. ಹಾಗೆ ವಿಜಯನಗರ ಹೊಸಪೇಟೆ ಮಾರುಕಟ್ಟೆ ಕೆಂಪುಗೋಳು 33,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗಿದೆ. ಹಾಗೆ ಹುಬ್ಬಳ್ಳಿ ಧಾರವಾಡ ನೋಡೋದಾದರೆ ಹುಬ್ಬಳ್ಳಿಯಲ್ಲಿ ಹತ್ತಿ ಅಡಿಕೆ 60,777 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಆಗಿದೆ ಅಂತ ಹೇಳ್ಬೋದು. ಹಾಗೆ ಉತ್ತರ ಕನ್ನಡ ನೋಡೋದಾದರೆ ಉತ್ತರ ಕನ್ನಡದಲ್ಲಿ ರಾಶಿ ಅಡಿಕೆ ಒಂದು 53,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಉತ್ತರ ಕನ್ನಡ ಕಾರವಾರ ಜಿಲ್ಲೆಯಲ್ಲಿ ಒಂದಾಗಿರುವಂಥ ಅಡಿಕೆ ರೇಟು. ಹಾಗೆ ಇನ್ನೊಂದು ಮಾರ್ಕೆಟ್ ಮೈಸೂರು ನೋಡೋದಾದರೆ ಮೈಸೂರಲ್ಲಿ ಬೆಟ್ಟೆ ಅಡಿಕೆ 45,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ.